ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಬಾಹುಬಲಿ ಸ್ಲೀವ್ನ ಹೊಲಿದು ತೋರಿಸ್ತಾ ಇದ್ದೀನಿ. ಬಾಹುಬಲಿ ಸ್ಲೀವ್ ಅಂದರೆ ಈ ರೀತಿ ಬರುತ್ತೆ. ಆದರೆ ನಾನು ಈ ಬ್ಲೌಸ್ಗೆ ಆ ರೀತಿ ಸ್ಲೀವನ್ನು ಹೊಲಿತಾ ಇದ್ದೀನಿ. ಆದರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಸ್ಲೀವು. ಅಂದರೆ ನನ್ನ ಬ್ಲೌಸ್ ಇದು, ನನಗೆ ಕರೆಕ್ಟ್ ಆಗುತ್ತೆ. ನನಗೆ ಇಷ್ಟೇ ಉದ್ದ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಆದರೆ ಕಸ್ಟಮರು ಇಷ್ಟು ಉದ್ದ ಸ್ಲೀವ್ ಬೇಕು ಅಂತ ಹೇಳಿಬಿಟ್ಟು ಅಳತೆಗೆ ಕೊಟ್ಟಿದ್ದಾರೆ. ನಾನೀಗ ಯಾವ ರೀತಿ ಈ ಬಾಹುಬಲಿ ಸ್ಲೀವನ್ನು ಸ್ಟಿಚ್ ಮಾಡೋದು ಮತ್ತು ಬ್ಲೌಸು ಪೂರ್ತಿ ಹೊಲಿದಾದ್ಮೇಲೂ ಸಹ ನಿಮಗೆ ತೋರಿಸ್ತೀನಿ. ಇದು ಸ್ಯಾರಿ ಪೀಸು, ಇದು ಬಾರ್ಡರು. ಇದು ಹೀಗೆ ಬರುತ್ತೆ. ನೆರಿಗೆ ಕೊಟ್ಬಿಟ್ಟು ಈ ರೀತಿ ನೆರಿಗೆ ಕೊಟ್ಬಿಟ್ಟು ಇದು ಹೀಗೆ ಬರುತ್ತೆ. ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಲೀವ್ ನೀವು ಹೊಲಿದು ಬಿಟ್ಟರೆ ಕಸ್ಟಮರು ನೀವು ಹೇಳಿದ ರೇಟ್ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಸ್ಟಿಚ್ ಆದಮೇಲೆ ಈ ರೀತಿ ಬರುತ್ತೆ. ಆದರೆ ಸ್ವಲ್ಪ ಉದ್ದ ಬರುತ್ತೆ ಈ ಬ್ಲೌಸು. ಇದು ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನಾನು ಇದು ಸಹ ಸ್ಯಾರಿ ಪೀಸಲ್ಲೇ ತೊಗೊಂಡು ಮಾಡಿರೋದು. ಸ್ಯಾರಿ ಕಡಿಮೆ ರೇಟಿಂದಾದರೂ ಇದು ವೇರ್ ಮಾಡಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಕಡಿಮೆ ರೇಟಿನ ಸ್ಯಾರಿ ತೊಗೊಂಡು ಸಹ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಸ್ಟಿಚ್ಚನ್ನು ಮಾಡ್ಬೋದು. ಈ ರೀತಿ ನೀವು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರು ನೀವು ಹೇಳಿದ ರೇಟನ್ನು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಸ್ಲೀವಿನ ಉದ್ದ ಬಂದುಬಿಟ್ಟು 9.25 ಇಂಚಿದೆ. ಸ್ಲೀವಿನ ಉದ್ದ ಬಂದುಬಿಟ್ಟು 9.25 ಇಂಚಿದೆ. ಈ ಬಟ್ಟೆ ಪೀಸು 11.25 ಇದೆ. ಇದು ಸ್ಟಿಚ್ ಆದಮೇಲೆ ನಮಗೆ 9.25 ಅಥವಾ 9.25 ಬೇಕು ಫ್ರೆಂಡ್ಸ್. ಸ್ಟಿಚ್ ಆದಮೇಲೆ ನಮಗೆ ರೆಡಿಯಾಗಿ 9.25 ಬೇಕು. ಈಗ ನಾವು ನೆರಿಗೆ ಕೊಡೋದ್ರಿಂದ ಮತ್ತು ಇಲ್ಲಿ ಸ್ಟಿಚ್ ಆಗಿ ಬಟ್ಟೆ ಹೋಗೋದ್ರಿಂದ ಮಾರ್ಜಿನಿಗಾಗಿ ನಾವು ಈಗ 9.25 ಪ್ಲಸ್ 1 ಇಂಚು ನಾವು ಜಾಸ್ತಿ ಇಟ್ಕೊಂಡಿದ್ದೀವಿ. ಸ್ಟಿಚ್ ಆದಮೇಲೆ ಕರೆಕ್ಟಾಗಿ 9.25ಗೆ ಬರುತ್ತೆ. ಈಗ ನಾವು ಇವೆರಡು ಪಾರ್ಟ್ಸನ್ನು ಬೇರೆ ಬೇರೆಯೇ ಸ್ಟಿಚ್ ಮಾಡ್ಕೊಬೇಕು. ಈ ಬಾರ್ಡ್ರಿಗೆ ಲೈನಿಂಗನ್ನು ಹಚ್ಕೊಬೇಕು. ಈ ಬಟ್ಟೆ ನೋಡಿ, ಇದು ಸ್ಯಾರಿ ಪೀಸು 2 ಇದೆ. ಈ ರೀತಿ 2 ಪೀಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಕ್ಲೀನಾಗಿ ಸರಿ 2 ಸಮವಾಗಿ ಮಡ್ಚ್ಕೊಬೇಕು. 2 ಸಮವಾಗಿ ಮಡ್ಚ್ಕೊಂಡು ಸ್ಲೀವನ್ನು ನಾವೀಗ ಅಳತೆ ಮಾಡ್ಕೊಬೇಕು. ಈ ಬಾರ್ಡರ್ ಎಷ್ಟಿದೆ ಅಂತ ಒಂದ್ಸಲಿ ಅಳತೆ ಮಾಡ್ಕೊಳ್ಳೋಣ. 5 ಇಂಚಿದೆ. ನಾವು 5 ಇಂಚಿನ ಬ್ಲೌಸಿಂದ ಎಷ್ಟಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಬೇಕು. ಮತ್ತು ಇಲ್ಲಿಂದ ಎಷ್ಟಿದೆ? 4.25 ಇಂಚಿದೆ. 4.25 ಇಂಚು ನಾವು ಈ ಭಾಗಕ್ಕೆ ಈ ಬಟ್ಟೆನ ಕೊಡ್ತೀವಿ. ಇಲ್ಲಿಗೆ ಈ ಬಾರ್ಡರನ್ನು ಕೊಡ್ತೀವಿ. ಇದು ನೆರಿಗೆ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಇಟ್ಕೊಬೇಕು. ಸ್ಟಿಚ್ ಆದಮೇಲೆ 4.25 ಇಂಚಿಗೆ ನೆರಿಗೆ ಕೊಡೋದ್ರಿಂದ 4.25 ಇಂಚಿಗೆ ಬರುತ್ತೆ. ನಾನಿವಾಗ ಯಾವ ರೀತಿ ಸ್ಲೀವನ್ನು ಕಟ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ. ಕರೆಕ್ಟಾಗಿ ಇಷ್ಟಿತ್ತು. ಹೀಗೇ 1.25 ಇಂಚು ಜಾಸ್ತಿ ಇದೆ. ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಮೆಜರ್ ಮಾಡ್ಕೊಬೇಕು. ನಾವು ಇದನ್ನು ಫ್ರೆಂಡ್ಸ್ ಈ ರೀತಿ ಇಲ್ಲಿ ಸ್ಲೀವ್ 3 ಇಂಚಿಗೆ ಡೌನ್ ಬಂದಿದೆ. 3 ಇಂಚು ಸಾಕಾಗತ್ತೆ. ನಾವೇನಾದರೂ ಇಲ್ಲಿ ಜಾಸ್ತಿ ಬಟ್ಟೆನ ಹೀಗೆ ಏನಾದರೂ ಮಾರ್ಕ್ ಹಾಕಿದರೆ, ಅಂದರೆ ಮೇಲ್ಗಡೆ ಈ ಶೇಪು ಇಲ್ಲಿ ಬರೋದು ಬಿಟ್ಟು ನಾವೇನಾದರೂ ಇಲ್ಲಿ ಮೇಲೆ ಹಾಕಿದ್ರೆ ನೆರಿಗೆ ಕೊಟ್ಟಾಗ ಚೆನ್ನಾಗಿ ಬರಲ್ಲ. ಈ ಬ್ಲೌಸನ್ನು ತೋರಿಸ್ತೀನಿ ನಾನು. ಈ ಬ್ಲೌಸಲ್ಲಿ ನಾವು
ಇಲ್ಲಿ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಇದು ಅದೇ ರೀತಿ ಕಟ್ ಮಾಡಿರೋದು, ಹಾಗಾಗಿ ಇಲ್ಲಿ ತುಂಬ ಹೀಗೆ ಜೋತ್ ಬಿದ್ದಂಗೆ ಆಗಲ್ಲ. ಇದು ನೆರಿಗೆ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀವು ಎಷ್ಟು ಉದ್ದ ಬೇಕಾದರೂ ಲೆಂತ್ ಅಂತ ತಗೋಬೋದು, ಯಾಕಂದರೆ ನೆರಿಗೆ ನಿಮಗೆ ಎಷ್ಟು ಬೇಕಾದರೂ ನೀವು ಕೊಟ್ಕೊಬೋದು. ಈಗ ನಾನು ಸ್ಲೀವ್ ಶೇಪನ್ನು ಹಾಕ್ತಾ ಇದ್ದೀನಿ. ಸಮವಾಗಿ ಮಡ್ಚ್ಕೊಂಡು ಒಂದು ಗುಂಡ್ಪಿನ್ನನ್ನು ಹಾಕಿ ಶೇಪು ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಏನಾದರೂ ನೀವು ಜಾಸ್ತಿ ಬಟ್ಟೆ ಬಿಟ್ಟರೆ ವೇಸ್ಟ್ ಬಂದುಬಿಟ್ಟು ನೆರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈಗ ನಾವು ನಿಮಗೆ ಕಡಿಮೆ ನೆರಿಗೆ ಬೇಕು ಅಂದರೆ ಕಟ್ ಮಾಡ್ಕೊಬೋದು, ಇಲ್ಲ ನಮಗೆ ಜಾಸ್ತಿ ನೆರಿಗೆ ಬೇಕು ಅಂತ ಅಂದರೆ ನೀವು ಲೆಂತಿಯಾಗಿ ತಗೊಳ್ಬೋದು. ನಾನೀಗ ಲೆಂತಿಯಾಗಿ ತಗೊಳ್ತೀನಿ, ಯಾಕಂದರೆ ನಮಗೆ ಎಷ್ಟು ನೆರಿಗೆ ಬೇಕೋ ಅಷ್ಟು ನೆರಿಗೆ ಕೊಟ್ಕೊಂಡು ಉಳಿದಿರೋದು ಕಟ್ ಮಾಡ್ಕೊಬೋದು. ಫಸ್ಟಿಗೆ ಕಡಿಮೆ ಕಟ್ ಮಾಡಿಕೊಂಡ್ರೆ ಮತ್ತು ನೆರಿಗೆ ಕೊಡುವಾಗ ಕಡಿಮೆ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ಸ್, ಬಾಹುಬಲಿ ತೋಳು ಸ್ಟಿಚ್ ಮಾಡೋದಕ್ಕೆ ನೀವು ಮುಖ್ಯವಾಗಿ ಏನು ಫಾಲೋ ಮಾಡಬೇಕು ಅಂದರೆ ಶೇಪನ್ನು ತಗೊಂಡಾಗ ಇಲ್ಲಿ ಜಾಸ್ತಿ ಬಟ್ಟೆನ ಬಿಟ್ಕೊಬೇಡಿ, ಮತ್ತು ಲೆಂತಿಯಾಗಿ ಬಿಟ್ಕೊಳ್ಳಿ, ನೆರಿಗೆ ಚೆನ್ನಾಗಿ ಬರುತ್ತೆ. ಇದು ಸ್ಯಾರಿ ಪೀಸ್ ಕೊಟ್ಟಾಗ ನೆರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಸ್ಲೀವಿನ ಉದ್ದ ಬಂದುಬಿಟ್ಟು 4.5 ಬರಬೇಕು. ನಾನು ಲಾಸ್ಟಿಗೆ ತೋರಿಸ್ತೀನಿ. ಏನಾದರೂ ಹೆಚ್ಚಿದ್ರೆ ನಾವು ಕಟ್ ಮಾಡ್ಕೊಬೋದು. ಸ್ಟಿಚ್ ಮಾಡುವಾಗ ಫಸ್ಟಿಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಆಮೇಲೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಈಗ ನಾನೀಗ ಈ ಬಾರ್ಡರನ್ನು ಲೈನಿಂಗಿಗೆ ಕೊಟ್ಕೊಳ್ತೀನಿ. ಈ ರೀತಿ ಉಲ್ಟಾ ಇಟ್ಕೊಬೇಕು. ಬಾರ್ಡರಿಗೆ ಲೈನಿಂಗ್ ಕೊಡೋದ್ರಿಂದ ಸ್ಟಿಫ್ ಆಗಿ ನಿಲ್ಲುತ್ತೆ, ಮತ್ತು ಬಟ್ಟೆ ಪಿಂಜಿ ನೋಡೋಣ. ಕೂಳೆ ಮೇಲೆ ಹೊಲಿಗೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಕೂಳೆ ಮೇಲೆ ಹೊಲಿಗೆನ 2 ಸ್ಲೀವಿನ ಬಾರ್ಡರ್ ರೆಡಿ ಆಗ್ತಾ ಇದೆ. 2 ಸ್ಲೀವಿನ ಬಾರ್ಡರ್ ಇದು. ಈಗ ನಾನು ಹೀಗೆ ಫುಲ್ ಅಟ್ಯಾಚ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ನಾನು 2 ಸ್ಲೀವಿನ ಬಾರ್ಡ್ರಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಸ್ಲೀವ್ ಅಲ್ಲಿ ನೆರಿಗೆನ ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾವು ಬೇಕಾದರೆ ಈ ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬಫ್ ಸ್ಲೀವ್ ಆಗಿರೋದ್ರಿಂದ. ಇಲ್ಲಿ ನಾವು ಕಟ್ ಮಾಡಿ ತಕ್ಕೊಬೋದು. ಫಸ್ಟಿಗೆ ಕಡಿಮೆ ಕಟ್ ಮಾಡ್ಕೊಬಾರ್ದು. ಈಗ ನಾವು ಈ ಸ್ಲೀವನ್ನ ನಮಗೆ ಎಲ್ಲಿವರೆಗೂ ನೆರಿಗೆ ಬೇಕು ಅನ್ನೋದನ್ನ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಬಾಹುಬಲಿ ಸ್ಲೀವಿಗೆ ತುಂಬ ನೆರಿಗೆ ಬೇಡ, ಯಾಕಂದರೆ ಚೆನ್ನಾಗಿ ಕಾಣಲ್ಲ. ನಾವು ಇವಾಗ 2 ಕಡೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನೆರಿಗೆನ ಕೊಡಬೇಕು. ನೋಡಿ ಫ್ರೆಂಡ್ಸ್, ಗುಂಪಿನ ತಗೊಂಡಿದ್ದೀನಿ. ಈ ರೀತಿ ನೆರಿಗೆನ ಕೊಡ್ತಾ ಬನ್ನಿ. ನೋಡಿ, ಈ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ, ಯಾಕಂದ್ರೆ ಮಧ್ಯ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಗೊತ್ತಾಗಲ್ಲ. ಬಾಹುಬಲಿ ತೋಳು ತುಂಬಾ ಈಸಿ ಆಗಿದೆ, ಆದರೆ 1-2 ಸರಿ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನನ್ನ ಬ್ಲೌಸ್ ತೋರಿಸ್ತಾ ಇರೋ ಫ್ರೆಂಡ್ಸ್, ಆ ಬ್ಲೌಸನ್ನು ನೋಡಿಬಿಟ್ಟು ತುಂಬ ಜನ ಕಸ್ಟಮರು ನಾನು ಹೇಳಿದ ರೇಟಿಗೆ ಕೊಟ್ಬಿಟ್ಟು ತಗೊಂಡೋಗಿದ್ದಾರೆ. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ನಿಲ್ಲಿಸ್ಬೇಕು. ಯಾಕಂದರೆ ನಾವು ನೀವು ಕೊಟ್ಟಾಗ ಒಂದೇ
ಕರೆಕ್ಟಾಗಿ ಬರಬೇಕು. ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಬಂದರೆ ಸ್ಲೀವು ಚೆನ್ನಾಗಿ ಕಾಣಲ್ಲ. ಈಗ ನಾವು ಸ್ಲೀವಿನ ಕೆಳಗೆ ನೆರಿಗೆಯನ್ನು ಕೊಡೋಣ. ಈ ಕಸ್ಟಮರು ಸಹ ಅಷ್ಟೇ, ಬಾಹುಬಲಿ ತೋಳ್ಬೇಕು ಅಂತಾನೆ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ಲೀವಿನ ಕೆಳಗೆ ನಾವು ಕೈಯಲ್ಲೇನೆ ನೆರಿಗೆನ ಕೊಡಬೇಕು, ಗುಂಡ್ಪಿನಲ್ಲಾಗಲ್ಲ. ಸ್ಲೀವಿನ ಮೇಲ್ಭಾಗದಲ್ಲಿ ಗುಂಡ್ಪಿನಲ್ಲಿ ನೆರಿಗೆನ ಕೊಡ್ಬೋದು. ಯಾರಿಗಾದರೂ ಬಾಹುಬಲಿ ತೋಳು ಹೊಲ್ಕೊಡಿ ಅಂದರೆ ಈ ಈಸಿ ಮೆಥಡನ್ನು ಫಾಲೋ ಮಾಡಿ. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಿಚ್ ಆದಮೇಲೆ ನಿಮಗೆ ಕಸ್ಟಮರ್ ಸಹ ಹೆಚ್ಚಾಗ್ತಾರೆ. ಹೀಗೆ ಬಂತು ಫ್ರೆಂಡ್ಸ್. ಇದು ಕಸ್ಟಮರ್ ಏನಾದರೂ ತುಂಬ ನೆರಿಗೆ ಇರಲಿ ಅಂತ ಹೇಳಿದ್ರೆ ನೀವು ತುಂಬ ನೆರಿಗೆ ಕೊಟ್ಟರು ನಡೆಯುತ್ತೆ. ಬೇಡ ನಮಗೆ ಸ್ವಲ್ಪ ನೆರಿಗೆ ಇದ್ರೆ ಸಾಕು ಅಂದರೆ ನೀವು ಇಷ್ಟೇ ನೆರಿಗೆನ ಕೊಟ್ಕೊಬೋದು. ನಾವು ಮಾರ್ಕ್ ಮಾಡಿದ್ವಲ್ಲ ಮಧ್ಯ ಇಲ್ಲಿಗಿದೆ. ಇವಾಗ ಬಾರ್ಡರ್ ಜಾಯಿಂಟ್ ಮಾಡ್ಕೊಂಡ್ವಲ್ಲ, ಮಧ್ಯಕ್ಕೆ ಒಂದು ಕಚ್ಚನ್ನು ಹಾಕೊಬೇಕು. ಇಲ್ಲಿ ಸ್ಲೀವಿನ ಮಧ್ಯಕ್ಕೆ ಕೊಟ್ಬಿಟ್ಟು ಸ್ಲೀವು ಮೇಲ್ಭಾಗದಲ್ಲಿದೆ, ಬಾರ್ಡರು ಈ ರೀತಿ ಕೊಟ್ಬಿಟ್ಟು, ತುಂಬ ಈಸಿ ಇದೆ ಬಾಹುಬಲಿ ಸ್ಲೀವು. ಈಗ ಹೀಗೆ ಬರುತ್ತೆ ಫ್ರೆಂಡ್ಸ್. ಈ ಸ್ಟಿಚ್ಚನ್ನು ತಕ್ಕೊಂಬಿಡಿ. ಬ್ಲೌಸು ಪಿಂಕಲ್ಲಿದೆ, ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಈ ನೆರಿಗೆ ಕೊಟ್ಟಿರೋ ಸ್ಲೀವಿಗೆ ಮತ್ತು ಈ ಬಾರ್ಡರ್ ಕೊಟ್ಟಿರೋ ಸ್ಲೀವಿಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ಲೇಸನ್ನು ಕೊಟ್ಟಿದ್ದೀನಿ. ಯಾಕಂದರೆ ಅವ್ರು ಹೇಳಿದರು ಗ್ರ್ಯಾಂಡಾಗಿ ಹೊಲೀರಿ ಅಂತ ಹೇಳ್ಬಿಟ್ಟು. ಅವರು ಗ್ರ್ಯಾಂಡಾಗಿ ಎಲ್ಲ ಥರ ಲೇಸನ್ನು ಹಚ್ಕೊಂಡು ಗ್ರ್ಯಾಂಡಾಗಿ ಹೊಲಿಸ್ಕೊಳ್ತಾರೆ. ನಾನೀಗ ಇಲ್ಲಿ ನಾವು ಸೆಂಟರ್ ಜಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿಗೂ ಸಹ ಒಂದು ಬಾರ್ಡರ್ ಲೇಸನ್ನು ಕೊಡ್ತಾ ಇದ್ದೀನಿ. ಕಸ್ಟಮರಿಗೆ ಕೆಲವರಿಗೆ ತುಂಬ ಗ್ರ್ಯಾಂಡಾಗಿ ಹೊಲಿದ್ರೆ ತುಂಬ ಇಷ್ಟ ಆಗುತ್ತೆ. ಒಬ್ಬೊಬ್ಬರು ಕಸ್ಟಮರು ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಇವರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಬೇಕು. ನಮ್ಮ ಸೈಡಲ್ಲೆಲ್ಲ ಸ್ವಲ್ಪ ಈ ರೀತಿ ಲೇಸನ್ನೆಲ್ಲ ಕೊಟ್ಕೊಂಡು ಹೊಲಿಸ್ಕೊಳ್ಳೋದು ತುಂಬ ಜಾಸ್ತಿ ಫ್ರೆಂಡ್ಸ್. ಲೇಸನ್ನು ಕೊಟ್ಟ ಮೇಲೆ ಈ ರೀತಿ ಆಯಿತು ಸ್ಲೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಆಗ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನಾನು ಫುಲ್ ಬ್ಲೌಸ್ ಆದ ನಂತರ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಇಷ್ಟು ಸ್ಟಿಚ್ ಮಾಡಿದರೆ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಫುಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇನ್ನೊಂದು ಸ್ಲೀವನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ಮತ್ತು ಸ್ಲೀವಿನ ಉದ್ದ ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ಸತಿ ಹಿಡಿತೀನಿ. ನಾನು 1.5 ಇಂದ 2 ಇಂಚ್ ಉದ್ದ ಇಟ್ಟಿದ್ದೆ. ಕರೆಕ್ಟಾಗಿ ಬಾರ್ಡ್ರ್ ಬಿಟ್ಟು 9 ಮುಕ್ಕಾಲಿದೆ. ಅಂದರೆ ನಮಗೆ ಜಾಸ್ತಿ ಇಟ್ಟಾಗ ನೆರಿಗೆ ಕೊಟ್ಟಾಗ ಕರೆಕ್ಟಾಗಿ ಬರುತ್ತೆ. ನಾವು ಕರೆಕ್ಟಾಗಿ ಅವ್ರು 9.5 ಮೆಜರ್ಮೆಂಟ್ ಇತ್ತು ಬ್ಲೌಸಿನ ಸ್ಲೀವಿಂದು. ನಾವು ಅಷ್ಟೇ ಇಟ್ಕೊಂಡ್ರೆ ಸ್ಲೀವು ಗಿಡ್ಡ ಬರುತ್ತೆ. ಇವರು ಹೇಳಿದರು ನಮಗೆ ಸ್ಲೀವ್ ಗಿಡ್ಡ ಬೇಡ, ಸ್ಲೀವ್ ನಾನು ಕೊಟ್ಟಿರೋ ಮೆಜರ್ಮೆಂಟ್ ಅಳತೆ ಸ್ಲೀವಿಗೆ ಬೇಕು ನನಗೆ ಬಾಹುಬಲಿ ತೋಳು ಅಂತ ಹೇಳಿದರು. ಈಗ ನಾವು ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಹಿಡಿದ್ರೂ ಸಹ 9 ಮುಕ್ಕಾಲೇ ಬರ್ತಾ ಇದೆ. ಕರೆಕ್ಟಾಗಿ ಇದು ಊರತ್ತೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಕಸ್ಟಮರು ತಗೊಂಡೋಗ್ತಾರೆ. ಫ್ರೆಂಡ್ಸ್, ನಾನೀಗ ಸ್ಲೀವನ್ನು ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಈಗ ನಾನು ಸ್ಲೀವನ್ನು
ಬ್ಲೌಸಿನ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕಾಗಿದೆ. ನಾನು ಆರ್ಮೋಲಲ್ಲಿ ಹಿಂದಿನ ವಿಡಿಯೋದಲ್ಲಿ ತೋರಿಸ್ದಾಗೆ 4.5 ಇಂಚ್ ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಈಗ ಕಟ್ ಮಾಡಿ ಮೆಜರ್ಮೆಂಟ್ ಬ್ಲೌಸ್ಗೆ ಸರಿ ಮಾಡಿ ತೋಳನ್ನು ಅಟ್ಯಾಚ್ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿವರೆಗೂ ನನಗೊಂದು ಕಮೆಂಟ್ ಬಂದಿತ್ತು. ಕಮೆಂಟ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಕಮೆಂಟ್ ಏನು ಅಂತ ಅಂದರೆ, ನಾನು ಇದೇ ರೀತಿ ಹಿಂದಿನ ವಿಡಿಯೋದಲ್ಲಿ ಸ್ಲೀವನ್ನು ಕಟ್ ಮಾಡೋದು ಅಳತೆ ಬ್ಲೌಸ್ ಇಟ್ಕೊಂಡು ಈಸಿ ಮೆಥಡ್ ಅಂತ ಹೇಳಿ ತೋರಿಸಿದ್ದೆ. ಆದರೆ ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ, ಮೇಡಮ್ ನೀವು ಫಾರ್ಮುಲಾ ಬಳಸಿಬಿಟ್ಟು ಅಳತೆ ಮಾಡಿ, ಇಲ್ಲ ಅಂತ ಅಂದರೆ ಕುರುಡು ಲೆಕ್ಕ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಹೇಳಿರೋದು ಕರೆಕ್ಟ್. ಆದರೆ ನಾವು ಯಾವುದಕ್ಕೆ ಆದರೆ ಅಳತೆ ಇಲ್ಲದೇ ಕಣ್ಣಳತೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಳತೆ ಇದ್ದರೆ ಮಾತ್ರ ನಾವೊಂದು ಬ್ಲೌಸ್ ಆಗಲಿ ಒಂದು ಡ್ರೆಸ್ ಆಗಲಿ ಏನಾದರೂ ಹೊಲಿಯೋದಕ್ಕೆ ಅಳತೆ ಬೇಕಾಗುತ್ತೆ. ಆದರೆ ನನ್ನ ವಿಡಿಯೋದಲ್ಲಿ ನಾನು ತುಂಬ ಸರಿ ಹೇಳಿದ್ದೀನಿ. ಏನಂತ ಅಂದರೆ, ಬಿಗಿನರ್ಸರಿಗೆ ತುಂಬ ಈಸಿಯಾಗಿ ನಾನು ಈ ಮೆಥಡ್ ಹೇಳ್ಕೊಡೋದು. ಹಾಗಾಗಿ ಬಿಗಿನರ್ಸ್ ಕಲಿತಾ ಇದ್ದರೆ ಈ ಮೆಥಡ್ ಅಂತ ನಾನು ತುಂಬ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಹೇಗಂದರೆ, ಟೈಲರಿಂಗ್ ಗೊತ್ತಿದ್ದವರಿಗಾದರೆ ನಾವು ಫಾರ್ಮುಲಾ ಮತ್ತು 4ನೇ ಒಂದು ಭಾಗ ಲೆಕ್ಕಾಚಾರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇನ್ನೂ ಟೈಲರಿಂಗ್ ಕಲಿಯೋಕ್ಕೆ ಸ್ಟಾರ್ಟಿಂಗ್ ಬರ್ತಾ ಇದ್ದಾರೆ ಅನ್ನೋರಿಗೆ ನಾವು ಫಾರ್ಮುಲಾ ಎಲ್ಲ ಫಸ್ಟಿಗೆ ಹೇಳಿದ್ರೆ ಅವ್ರಿಗೆ ಏನೂ ಅರ್ಥ ಆಗೋಲ್ಲ. ಹಾಗಾಗಿ ನಾನು ಫಸ್ಟಿಗೆ ನಮ್ಮ ಕ್ಲಾಸಿನ ಸ್ಟೂಡೆಂಟಿಗಾಗಿರ್ಬೋದು ಮತ್ತು ನನ್ನ ವಿಡಿಯೋ ನೋಡೋ ಬಿಗಿನರ್ಸ್ಗಳಿಗೂ ಆಗಿರ್ಬೋದು, ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಈಸಿಯಾಗಿ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನಾನು ಅಳತೆ ಬ್ಲೌಸ್ ಕರೆಕ್ಟಾಗಿರೋ ಅಳತೆ ಬ್ಲೌಸ್ ತೊಗೊಳ್ಳಿ ಅಂತ ಹೇಳಿ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಈಸಿಯಾಗಿ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ಆ ರೀತಿ ಹೇಳ್ಕೊಟ್ಟಿರೋದು. ಅದು ಮೆಜರ್ಮೆಂಟ್ ಬ್ಲೌಸು ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬ್ಲೌಸು ಬರುತ್ತೆ. ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಹೊಲಿದಿರೋ ಬ್ಲೌಸಲ್ಲಿ ಸಹ ತಪ್ಪಾಗಿರುತ್ತೆ. ನಾನು ನನ್ನ ಕ್ಲಾಸಿಗೆ ಬರೋ ಸ್ಟೂಡೆಂಟಿಗೆ ಫಸ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡೋದು. ನಂತರ ನಾನು ಟೇಪಲ್ಲಿ ಅಳತೆ ಮಾಡಿ ಹೇಗೆ ಫಾರ್ಮುಲಾನ ಬಳಸಿಬಿಟ್ಟು ಅಳತೆ ಮಾಡಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟು ಹೇಳ್ಕೊಡ್ತೀನಿ. ಆಗ ಅವರಿಗೆ ಈಸಿ ಆಗುತ್ತೆ. ಇಷ್ಟೇ ನನ್ನ ಉದ್ದೇಶ ಆಗಿತ್ತು. ನಾನು ಬಿಗಿನರ್ಸ್ ಅವರಿಗೆ ಈಸಿ ಆಗಲಿ ಅಂಥೇಳಿ ಈಸಿ ಮೆಥಡನ್ನು ಹೇಳ್ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಇದು ಸಹ ಸ್ಲೀವ್ ಅಟ್ಯಾಚ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ. ಬಾಹುಬಲಿ ಸ್ಲೀವು ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.